ನಮಸ್ಕಾರ ವೀಕ್ಷಕ ಬಂಧುಗಳೇ. ಬನಶಂಕರಿ ದೇವಾಲಯದಲ್ಲಿ ಸಹಾಯ ಅರ್ಚಕರ ಹುದ್ದೆಗೋಸ್ಕರ ಇಂಟರ್ವ್ಯೂ ಏನ್ ಮಾಡಿತು, ಮುಜರಾಯಿ ಆಯುಕ್ತರು ಮತ್ತೆ ಕೆಲವು ಅಧಿಕಾರಿಗಳು ಅವರ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು. ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಮತ್ತೆ ಬೇರೆ ಇನ್ಯಾವುದೇ ಎಕ್ಸಾಮು ಇಂಟರ್ವ್ಯೂ ಮಾಡಿದ್ರು ಅದೆಲ್ಲದಕ್ಕೂ ಮೇಲ್ಪಂಕ್ತಿ ಆಗಿರಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನವನ್ನ ಬನಶಂಕರಿ ದೇವಾಲಯದ ಆಪಾದಿತ ಅರ್ಚಕರು ನೀರಿನಲ್ಲಿ ಹೋಮ ಮಾಡೋ ಹಾಗೆ ಮಾಡಿಬಿಟ್ರು. ಅಭಿಲಾಷ್ ಅವರು ಸೆಲೆಕ್ಟ್ ಆಗಿದ್ರು ಕೂಡ ತಮ್ಮ ವಾಮ ಮಾರ್ಗದ ಹೆಜ್ಜೆಗಳನ್ನ ನಿಶಾವಶೇಷಗೊಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ವಾಮ ಮಾರ್ಗದ ಹೆಜ್ಜೆಯ ಮೊದಲನೇ ಹೆಜ್ಜೆಯ ಗುರುತಾಗಿ ಈ ಕೆಲಸ ಬೇಡ ಅಂತೇಳಿ ಬರ್ಕೊಟ್ರು. ಆ ಕೆಲಸ ಬೇಡ ಅಂತ ಬರ್ಕೊಟ್ಟ ಮೇಲೆ ದೇವಾಲಯದ ಅಧಿಕಾರಿಗಳು ಸರಿ ಮನೆಗೆ ಹೋಗಪ್ಪ ಅಂತ ಕಳಿಸ್ಬೇಕಾಗಿತ್ತು. ಈ ಕಡೆ ಪೇಪರು ಇಸ್ಕೊಂಡ್ರು, ಈ ಕಡೆ ಕಂಟಿನ್ಯೂನೂ ಮಾಡಿಸಿದ್ರು. ಎಷ್ಟು ಮಟ್ಟಿಗೆ ಸರಿದಿ? ಈ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಇಷ್ಟೆಲ್ಲ ಬೆಳ್ ಮಾಡಿ ತೋರಿಸಿದ್ರು, ಮತ್ತೆ ಮಾಡಿದ ತಪ್ಪನ್ನೇ ಮಾಡಿ ಅದಕ್ಕೆ ಕ್ಷಮೆ ಇದೆಯೇನ್ರಿ? ಇಷ್ಟೆಲ್ಲ ಅರ್ಚಕರು ಅಷ್ಟೆಲ್ಲ ತಪ್ಪು ಮಾಡ್ತಿದ್ದಾರೆ. ನೀವು ಅಧಿಕಾರಿಗಳಾಗಿ ನಿಮ್ಮ ವಿವೇಚನೆಗೆ ತಕ್ಕ ಹಾಗೆ ನಡ್ಕೊಳ್ಬೇಕಲ್ವಾ? ಈ ಅಭಿಲಾಷ್ ಅವರು ನನಗೆ ಕೆಲಸ ಬೇಡ ಅಂತ ಬರ್ಕೊಟ್ಟ ಮೇಲೆ ಈಗಾಗಲೇ ಅಧಿಕಾರಿಗಳು ಕೂಡ ಡಿಸಿಷನ್ ತಗೊಂಡಿದ್ದಾರೆ. ಒಂದು, ಈ ಅಭಿಲಾಷ್ ಅವರು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೇ ಇಂಟರ್ವ್ಯೂ ಕರೆದ್ರು ಕೂಡ ಇವರು ಅರ್ಜಿ ಹಾಕಬಾರ್ದು. ಮುಜರಾಯಿ ಇಲಾಖೆಯ ಯಾವುದೇ ದೇವಾಲಯಗಳಲ್ಲಿ ಈ ವ್ಯಕ್ತಿಗೆ ಕೆಲಸ ಮಾಡುವ ಅರ್ಹತೆ ಇಲ್ಲ. ಏಕೆಂದ್ರೆ ಬರ್ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡೋದಿಲ್ಲ ಅಂತ ಅಂದಮೇಲೆ ಇವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಆಯ್ತು. ಮುಂದಿನ ದಿನಗಳಲ್ಲಿ ಯಾವುದೇ ದೇವಾಲಯಗಳಲ್ಲಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೇ ಅರ್ಜಿ ಆಹ್ವಾನ ಮಾಡಿದ್ರು ಕೂಡ ಈ ವ್ಯಕ್ತಿ ಕೈಯಲ್ಲಿ ಅರ್ಜಿ ಹಾಕಿಸ್ಕೊಳ್ಬಾರ್ದು. ಮತ್ತೆ ಬನಶಂಕರಿ ದೇವಾಲಯದಲ್ಲಿ ನಮ್ಮ ತಂದೆಗೆ ಸಹಾಯ ಮಾಡಕ್ ಬರ್ತೀನಿ, ಅಥವಾ ಯಾರೋ ಬಂದಿಲ್ಲ ಅದಕ್ಕೋಸ್ಕರ ಬರ್ತೀನಿ, ಬೇರೆ ಇನ್ಯಾವುದಾದ ವಾಮ ಮಾರ್ಗಗಳು, ಇವಾಗ ನಮ್ಮ ತಂದೆ ನಿವೃತ್ತಿ ಆಗ್ಬಿಡ್ತಾರೆ ನನಗೆ ಕೆಲಸ ಕೊಡಿ ಅಂತ ಬರುವಂಥದ್ದು, ಇಂಥ ಯಾವುದೇ ಅಸಹ್ಯವಾದ ಕೆಲಸ ಅಭಿಲಾಷ್ ಅವರು ಮಾಡಬಾರದು. ದೇವಾಲಯದ ವ್ಯವಸ್ಥೆ ಇಷ್ಟು ವರ್ಷ ಏನೋ ಅವ್ಯವಸ್ಥೆಯಾಗಿ ಹೋಯಿತು. ಇನ್ನು ಮುಂದೆ ಆದ್ರೂ ತುಂಬಾ ಸಂಸ್ಕಾರಪರವಾಗಿ ದೇವಾಲಯದ ವ್ಯವಸ್ಥೆ ನಡಿಬೇಕು ಅಂತ ನಿಮ್ಮ ಸಹಕಾರನೂ ಇರಬೇಕು. ದೇವಾಲಯದೊಳಗೆ ವ್ಯವಸ್ಥೆಯ ದೃಷ್ಟಿಯಿಂದ ನೀವು ಬರಬಾರದು ಅಂತ ದಯವಿಟ್ಟು ಕೇಳಿಕೊಳ್ತೀನಿ. ಅಧಿಕಾರಿಗಳು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಮತ್ತೆ ಶ್ರೀಧರ್ ಅವರಿಂದ ಇವತ್ತಿನ ಕೆಲಸಕ್ಕೆ ಬಾರದ ಕೆಲವು ಅಧಿಕಾರಿಗಳವರೆಗೆ ಮತ್ತು ರಾಜಕೀಯ ದಲ್ಲಾಳಿಗಳು ಯಾರ್ಯಾರು ದೇವಾಲಯದಲ್ಲಿ ಪುಕ್ಷಟೆ ಹೆಸರು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಜೇಬ್ ತುಂಬಿಸ್ಕೊಳ್ತಿದಾರೋ ಅಂಥವ್ರು ಯಾರ್ಯಾರು ಈ 3 ಜನ ಸಹಾಯಕ ಅರ್ಚಕರಿಂದ ಹಣವನ್ನು ತಗೊಂಡಿದ್ದೀರೋ, ಭಿಕ್ಷೆಯನ್ನು ಬೇಡಿದ್ದೀರೋ, ಆ ಹಣವನ್ನು ವಾಪಸ್ ಕೊಟ್ಬಿಡಿ. ಅವ್ರದ್ದು ಆ ಅರ್ಚಕರ ಜೀವನನೂ ತುಂಬಾ ಚೆನ್ನಾಗಿ ನಡೀಲಿ. ಏಕೆಂದ್ರೆ ಈ ಕಡೆ ಹಣನೂ ಹೋಯ್ತು, ಕೆಲಸನೂ ಹೋಯ್ತು ಅಂತ ಆ ಅರ್ಚಕರು ಕೂಡ ನೋವು ಬೀಳಬಾರ್ದು. ಇದನ್ನ ದಯವಿಟ್ಟು ಯಾರು ನಿಮ್ಮ ಮನಸಾಕ್ಷಿಗೆ ಇವ್ರ ಹತ್ರ ಹಣ ತಗೊಂಡಿದ್ದೀವಿ, ಕೆಲಸ ಆಗಿಲ್ಲ, ಆ ಹಣ ನಮ್ದಲ್ಲ ಅಂತ ಅಂದ್ಕೊಂಡು ದಯವಿಟ್ಟು ಆ ಅರ್ಚಕರಿಗೆ ಕೊಡುವಂತ ಕೆಲಸ ಮಾಡಿ. ಈ ಅರ್ಚಕರು ದೇವಾಲಯದಲ್ಲಿ ಯಾವುದೇ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಬಾರದು ಅಂತ ಮಾನ್ಯ ಆಯುಕ್ತರಿಗೆ ಆಗ್ರಹ ಮಾಡ್ತಾ ಇದ್ದೀನಿ.